ಇದೇ ಊಟ ನಾವಿವತ್ತು ತಿನ್ನೋದು. ನಿಮ್ಗೆ ನಾವು ಫುಲ್ ಇವತ್ತು ಡೆಸರ್ಟ್ ರೈಡ್ ಮಾಡ್ಕೊಂಡ್ ಬಂದ್ವಲ್ಲ, ಸೊ ಆಶಾ ಇವಾಗ ಶೂ ಬಿಚ್ತಾಳೆ. ಆಶನ್ ಶೂ ಉಟ್ ನೋಡಿ ಹೇಗಾಗಿದೆ ಅಂತ. ಟಂಪರ್ಲ್ಯಾಂಡ್ ಹಾಕೊಂಡ್ಬಿಟ್ಟಿದೆ. ಅಯ್ಯೋ ಏನದು ವಾಡಿ ರಮ್ಮಲ್ಲಿರೋ ಮಣ್ಣೆಲ್ಲ ನನ್ ಚೂಲಾಡಿದೆ. ಸಾಕ್ಸ್ ತೋರ್ಸು. ಯಪ್ಪ ಎಕ್ಸ್ಪೀರಿಯನ್ಸ್ ಇರೋ. ಅದಕ್ಕೆ ನಮ್ ಟೆಂಟ್ ಒಳಗಡೆ ಹೋಗ್ಲಿಲ್ಲ. ಇದು ನಮ್ ಟೆಂಟ್, ಇದು ಇಲ್ಲೇ ಬಿಚ್ತಾ ಇದೀನಿ. ಓಕೆ, ಡು ಯು ವಾಂಟ್ ಟು ಸೀ ಒನ್ಸ್ ಅಗೇನ್? ಯಪ್ಪ ಇದು ಅಷ್ಟೊಂದು ಹಾಕೊಂಡಿದ್ಯಾ. ಸೊ ಇದೇ ನಮ್ಮ ಟೆಂಟ್ ನಾವಿರೋದು ಇವತ್ತು. ಸೊ ಈ ಟೆಂಟಲ್ಲಿ ಇರ್ತೀವಿ ನಾವು. ಏನಿಲ್ಲ, ಸಿಂಪಲ್ ಆಗಿದೆ. ಲೈಟ್ ಇದೆ, ಆಮೇಲೆ ಅಲ್ಲಿ 2 ಬೆಡ್ ಇದೆ. ಸಿಂಪಲ್ ಟೆಂಟು. ಹಂಗೆ ಹೊರಗಡೆ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಟಾಯ್ಲೆಟ್ ಇದೆ. ಆಮೇಲೆ ಅಲ್ಲಿ ಫುಡ್ಡು ಎಲ್ಲ ಸಿಗುತ್ತೆ, ರಿಸೆಪ್ಷನ್ ಎಲ್ಲ ಇದೆ. ಇನ್ನೂ ಸ್ವಲ್ಪ ಹೊತ್ತಾದ್ರೆ ಫುಲ್ ಸ್ಟಾರ್ಸ್ ಕಾಣಿಸುತ್ತೆ. ಬೆಟ್ಟದ ಡೆಸರ್ಟ್ ಮಧ್ಯದಲ್ಲಿ ಇದೀವಿ ನಾವು. ಸಕ್ಕದಾಗಿರುತ್ತೆ. ಅಟ್ಲೀಸ್ಟ್ ಇಲ್ಲಿ ಅಟ್ಲೀಸ್ಟ್ ಅವ್ರ ಜನರೇಟರ್ ಇಂದ ತಗೊಂಡ್ ಬಂದು ಲೈಟ್ ಏನು ಇಲ್ಲ, ಲೈಟ್ ಹಾಕಿದ್ರೆ ಪರವಾಗಿಲ್ಲ. ಅದೇ ಕೋಲ್ಡ್ ಆಗುತ್ತಂತೆ, ಫುಲ್ ಬೆಚ್ಚಗಿರಂಗೆ ಹಾಕಿದ್ದಾರೆ. ಸೊ ಇದೇ ನಮ್ಮ ಟೆಂಟ್ ಇವತ್ತು ನೈಟ್ಗೆ. ಅವರು ಫುಡ್ ಹೇಗೆ ಕುಕ್ ಮಾಡ್ತಾ ಇದ್ರು ಅಂತ, ಅವರೆಲ್ಲ ಹೊರಗಡೆ ಹೋಗ್ತಾ ಇದ್ರಲ್ಲ, ಸೊ ಅದಕ್ಕೋಸ್ಕರ ನೆಲದೊಳಗಡೆ ಗೋಡಿ ತೊಡ್ಬಿಟ್ಟು ಫುಡ್ನ ಪ್ರಿಪೇರ್ ಮಾಡೋಕ್ಕೆ ಇಟ್ಬಿಟ್ಟು ಅವರು ಹೋಗ್ತಾ ಇದ್ರಂತೆ. ಈ ಥರ ಫುಡ್ ಪ್ರಿಪೇರ್ ಮಾಡೋಕ್ಕೆ 4 ರಿಂದ 5 ಅವರ್ ತೊಗೊತಾ ಇದ್ರಂತೆ. ಇವತ್ತು ಇವರು ಟ್ರೆಡಿಷ್ನಲಿ ಮಾಡಿ ತೋರಿಸ್ತಾ ಇದ್ದಾರೆ. ಬಿಸಿ ಬಿಸಿ ಗಾಳಿ ಹೋಗಿ ಬರ್ತಾ ಇದೆ, ಕಾಣಿಸ್ತಿಲ್ಲ ಅಷ್ಟೇ. ಬಟ್ ಅದು ಫುಡ್ ಆ್ಯಕ್ಚುಲಿ ಅವ್ರು ಕುಕ್ ಮಾಡ್ತಾ ಇರೋದು, ಕುಕ್ ಮಾಡಿರೋದು ಭೂಮಿ ಒಳಗಡೆ. ಅಡುಗೆ ರೆಡಿ ಆಗಿದೆ ಆಕ್ಚುಲಿ ಹೊರಗಡೆ. ಕುಕ್ ಮಾಡಿದ್ರೆ 4 ರಿಂದ 5 ಅವರ್ ಇಡ್ತಿದ್ರಂತೆ, ಸ್ಲೋ ಕುಕ್ ತರ. ಭೂಮಿ ಒಳಗಡೆ ಕುಕ್ ಮಾಡಿದಾರೆ ಗುರು. ಮೀಟ್ ಇದೆ, ತರಕಾರಿ ಇದೆ. ಸೊ ಇದೇ ಊಟ ನಾವಿವತ್ತು ತಿನ್ನೋದು. It's triplex. It's 3 floors. So we cooked the rice also inside there in this one. Wow. Okay. Rice cook ಮಾಡಿದ್ದಾರೆ inside. لا ما عليك. This is the chickens and fish balls. Wow. يلا. Nice. See you tomorrow. Bye. ಸೊ ಇದೇ ಟ್ರೆಡಿಷನಲ್ ಕಾಫಿ ಕುಕ್ ಮಾಡ್ತಾ ನೋಡಿ ಇಲ್ಲಿ. ಇಸ್ ದಿಸ್ ಕಾಫಿ? This is tea. This is tea and this is the coffee. ಓಕೆ, ಅದು ಕಾಫಿ ಕುಕ್ ಮಾಡ್ತಾ ಇರೋದು, ಅದು ಟೀ ಕುಕ್ ಮಾಡ್ತಾ ಇರೋದು. ಹೋಟೆಲ್ ಇದೇ ಕುಟಾಣಿ ನೋಡಿ. ಈ ಕುಟಾಣಿ ಒಳಗಡೆ ಕಾಡನ್ನೆಲ್ಲ ಕುಕ್ ಮಾಡ್ತಾ ಇರೋದು ಒಳಗಡೆ. Coffee just did. Okay. So ಪಕ್ಕದ ಮನೆಯನ್ನ ಕರೆಯಕ್ಕೆಲ್ಲ ಆ ಥರ ಸೌಂಡ್ ಮಾಡಿದ್ರೆ ಪಕ್ಕದ ಮನೆ ಬರ್ತಿದ್ರು ಅಂತ ಆಕ್ಚುಲಿ. Tea and this is the Bedouin coffee. We use this cup here. ಟೆಂಟರ್ ಹೀಗಿರುತ್ತೆ ನೋಡಿ. ಈ ಥರ ಎಲ್ಲ ಫುಡ್ ಇಟ್ಟಿದ್ದಾರೆ ಇಲ್ಲೆಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಟೀ ಮತ್ತು ಕಾಫಿ, ಈ ಲೋಕಲ್ಸ್ ಬೆಡೋಯಿನ್ಸ್ ಅನ್ಸುತ್ತೆ. ಇವರು ಲೋಕಲ್ ಬೆಡೋಯಿನ್ಸ್ ಟೀ ಕಾಫಿ ಕುಡಿತಾ ಇದ್ದಾರೆ ಇಲ್ಲಿ. ಸೊ ಆ್ಯಕ್ಚುಲಿ ಟೆಂಟ್ ಏನು ಸಕ್ಕ ಇದೆ ನೋಡಿ. ಇದು ಮಾಡಿರೋದು ವಾರ್ಮ್ ಆಗಿದೆ, ಅದು ಬಿಸಿ ಹಾಕಿರೋದಕ್ಕೆ ಫುಲ್ ವಾರ್ಮ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿವಾಗ ಲೈಟಿಗೆ ಮ್ಯೂಸಿಕ್ ಬಾರಿಸ್ತಾರೆ. ಮ್ಯೂಸಿಕ್ ಬಾರಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಕೂತ್ಕೊಬೋದು ಇವಾಗ. ಏನು ಅಮೇಝಿಂಗ್ ಅಲ್ಲ. 4 ಅವರಿಂದ ಭೂಮಿಯೊಳಗಡೆ ಬೇಯಿಸಿದ್ದು ಫುಡ್ ಇದೇನೆ. ಚಿಕನ್ನು, ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಿದೆ. 3 ಫ್ಲೋರ್ ಇದೆ ಇದು. ಇಲ್ಲಿ ಕೂಡ ಗ್ರಿಲ್ ಇದೆ, ಆಮೇಲೆ ಕೆಳಗಡೆ ಅನ್ನ ಕೂಡ ಮಾಡಿದ್ದಾರೆ. ಸೊ ಇದು 4 ಅವರಿಂದ ಭೂಮಿಯಲ್ಲಿ ಅವರು ಕುಕ್ ಮಾಡಿರೋ ಫುಡ್. ಆ್ಯಕ್ಚುಲಿ ಅಲ್ಲಿ ರೋಟಿ ಥರ ಇದೆ. ಆಮೇಲೆ ಇಲ್ಲಿ ಸಾಸು ಮತ್ತೆ ಇದು ಟೊಮೊಟೊ ಎಲ್ಲ ಸಲಾಡ್ಸ್ಗಳಿದೆ. ಆಮೇಲೆ ಇದು ತರಕಾರಿ ಮಾಡಿದ್ದಾರೆ. ಆಮೇಲೆ ಇದು ರೈಸು ಸುಮ್ಮನೆ ವೈಟ್ ರೈಸ್ ಥರ, ನಮ್ಮ ವೈಟ್ ರೈಸ್ ಥರ ಬೇಯಿಸ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇವಾಗ
ಏನಪ್ಪ ಫುಲ್ಲು ನಾನ್ ವೆಜ್ ಏನೇನಿದೆ ಅಂದರೆ ಅವರೇ ಹಾಕ್ತಾರೆ, ಬನ್ನಿ ತೋರಿಸ್ತಾರೆ ಇವಾಗ. What all we have? We have carrot and chicken piece, and potato ಒಂದಿದೆ, and zucchini here. zucchini ಅಂದರೆ ಸೌತೆಕಾಯಿ, onion. ಎಲ್ಲ ಡೀಪ್ ಫ್ರೈ ಆಗಿರೋದು, ಅದು ಬೇಯಿಸಿರೋದು. ಆಮೇಲೆ ಇದು ಲೆಗ್ ಪೀಸ್ ಚಿಕನ್ ಇದು. ಸೊ ನೋಡಿ, ಇಷ್ಟೊಂದೆಲ್ಲ ಬೆಡೋಯಿನ್ ಸ್ಟೈಲ್ ಊಟ. ಇವೆಲ್ಲ ಆಕ್ಚುಲಿ ಏನ್ ಗೊತ್ತಾ, ಭೂಮಿ ಒಳಗೆ ಬೇಯಿಸಿರೋದು, 4-5 ಅವರ್ ಭೂಮಿ ಒಳಗೆ ಬೇಯಿಸಿರೋದು, ಟ್ರೆಡಿಷನಲ್ ಬೆಡೋಯಿನ್ ಸ್ಟೈಲ್ ಅಲ್ಲಿ. ಆಶಾ, ಹೇಗಿದೆ ಟ್ರೆಡಿಷನಲ್ ಬೆಡೋಯಿನ್ ಸ್ಟೈಲ್ ಊಟ? ಚಿಕನ್ ಮಾತ್ರ ಏನು ಸೂಪರ್ ಆಗಿದೆ ಗೊತ್ತಾ, ಹಾಗೆ ತೋರಿಸ್ತೀನಿ ನೋಡಿ. ಫುಲ್ ರೋಸ್ಟ್ ಆಗಿದೆ. 3 ಪೀಸ್ ತಿಂತಾ ಇರೋದು, ಆ್ಯಕ್ಚುಲಿ ಆಲ್ರೆಡಿ ಚಿಕನ್ ತಿಂತಾ ಇದ್ದೆ ಆಗಿಂದ. ನಾನು ಈ ಡೆಸರ್ಟಲ್ಲಿ ಈ ಥರ ಫುಡ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ನಿಜ ಮಾಡಿರಲಿಲ್ಲ. ಸೊ ಒಳ್ಳೆ ಊಟ ಆಯಿತು. ಒಳ್ಳೆ ಊಟ ಆಗಿದ ತಕ್ಷಣ ತಿರ್ಗಾ ಇನ್ನೊಂದ್ಸತಿ ಟೀ ಕೊಡ್ತಾರೆ ನಮಗೆ. ಟೀ ಜೊತೆಗೆ ಅಬ್ದುಲ್ ಅವರು ಬೆಡಿಯೊಂದು ಮ್ಯೂಸಿಕ್ ಬರ್ಸ್ತಾರೆ. ಸೊ ಕಿರಣ ಹೆಂಗನ್ಸಿದೆ ಟೀ ಮತ್ತೆ ಮ್ಯೂಸಿಕ್ ಜೊತೆಗೆ ಫೈರು? ಊಟ ಆಯ್ತು ಚೆನ್ನಾಗಿ. ಇವಾಗ ಮ್ಯೂಸಿಕ್ ಬಾರಿಸೋದ, ಲೈಟ್ ಮ್ಯೂಸಿಕ್, ಟೀ ಕುಡ್ಕೊಂಡು ಆರಾಮಾಗಿ ಬೆಡೋಯಿನ್ ಪೀಪಲ್, ಎಲ್ಲ ಲೋಕಲ್ ಬೆಡೋಯಿನ್ ಪೀಪಲ್. ಸೊ ಹಂಗೆ ರಿಲ್ಯಾಕ್ಸ್ ಆಗ್ಬೋದು. ಹಾಗೆ ಫುಲ್ ಬೆಚ್ಚಗಿದೆ. ಹಾಗೆ ಟೀ ಮತ್ತೆ ಕಾಫಿ ಎರಡು ಪ್ರಿಪೇರ್ ಆಗ್ತಾ ಇದೆ. ಮ್ಯೂಸಿಕ್ ಮಾತ್ರ ಸೂಪರ್ ಆಗಿದೆ. Welcome to Wadi Rum. ಥ್ಯಾಂಕ್ ಯು. ಬೆಡೋವಿನ್ ಕಲ್ಚರಿನ ಮ್ಯೂಸಿಕ್ ಜೊತೆಗೆ ಕ್ಲಾಪ್ಸ್ ಮಾಡಿಸ್ಕೊಂಡು ಊಟ ಆದ್ಮೇಲೆ ವಾವ್. ಕಿರಣ್ ಹೇಗಿದೆ? ಸೊ ಈ ಬೆಡೋವಿನ್ ಜನಾಂಗದ ಜೀವನ ಹೇಗೆ ಅಂದರೆ, ಬೆಳಗ್ಗೆಲ್ಲ ಕ್ಯಾಮಲ್ ಓಡಿಸ್ತಾರೆ, ಜೀಪ್ ಓಡಿಸ್ತಾರೆ, ಟೀ ಅಂಗಡಿಗಳು ಇಟ್ಕೊಂಡಿರ್ತಾರೆ. ರಾತ್ರಿ ಹೊತ್ತು ಬಂದು ಈ ಥರ ಕಟ್ಕೊಂಡು ಆರಾಮಾಗಿ ಬೆಚ್ಚಗೆ ಟೀ ಕಾಫಿ ಕುಟ್ಕೊಂಡು ಊಟ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸೊ ಈ ಡೆಸರ್ಟಲ್ಲಿ ಅವ್ರು ಹಿಂಗೆ ಟೈಮ್ ಪಾಸ್ ಮಾಡೋದು, ಹೀಗೆ ಅವರ ಜೀವನನ ನಡೆಸೋದು. ಆಶಾ ಅವ್ರದ್ದು ಬೆಡೋಯಿನ್ ಸ್ಟೈಲ್ದು ಇದನ್ನ ಟ್ರೈ ಮಾಡ್ತಾಳಂತೆ, ಗಿಟಾರ್ ಥರ. Like this has to come? No, or like that? No. Turn it Like, oh yeah, that's wrong. So ನಾನು ಬಿಡೋವಿನ್ ಸ್ಟೈಲ್ ಅವ್ರದ್ದು ಊಟ ಅಂತಾರಂತೆ ಇದನ್ನ. ಇದು ಗಿಟಾರ್ ಮಿಕ್ಸ್ ಇದೆ. ಸೊ ಟ್ರೈ ಮಾಡ್ತಾ ಇದ್ದೀನಿ. ಹಾಳು ಮಾಡ್ತಾ ಇದ್ದೀನಿ. ಸೊ ಆಶಾ ಹೇಗಿದೆ ನೈಟಲ್ಲಿ ಮಲಗಿರೋ ಟೆಂಟಲ್ಲಿ? ಚೂಡಿ ಎಷ್ಟಿದೆ ಅಂತ ತೋರಿಸ್ಬೇಕು ಅಂದ್ರೆ ನೋಡಿ, ಇದೊಂದು 2 ಬ್ಲಾಂಕೆಟ್ ಹಾಕೊಂಡಿದ್ದೀವಿ. ಟೆಂಟು ತುಂಬ ಚಿಕ್ಕದು. ಇಲ್ಲಿ 2 ಬೆಡ್ ಇದೆ, ಸಿಂಗಲ್ ಬೆಡ್ಡು. ಈ ಕಡೆ ನಮ್ಮ ಬ್ಯಾಗ್ಗಳು ಇಟ್ಟಿದ್ದೀವಿ, ಈ ಕಡೆ ನಮ್ಮ ಚಪ್ಪಲಿಗಳು ಇಟ್ಟಿದ್ದೀವಿ. ಡೆಸರ್ಟ್ ಮಧ್ಯದಲ್ಲಿ ನನ್ನ ಪ್ರಕಾರ ಒಂದು 50-60 ಕಿಲೋಮೀಟ್ರ್ ಆ ಕಡೆ ವಿಲೇಜ್ ಇರೋದು. ಸೂಪರ್ ಆಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಗುಡ್ ನೈಟ್, ಮಲಗ್ತೀವಿ, ಬೆಳಗ್ಗೆ ಎದ್ದು ತೋರಿಸ್ತೀವಿ ಟೆಂಟ್ ಹೇಗಿದೆ ಅಂತ. ಸೊ ಇದೇ ನಾವು ಇದ್ದಿದ್ದ ಟೆಂಟು. ಸೊ ಹೇಗಿದೆ ನೋಡಿ, ಡೆಸರ್ಟ್ ಮಧ್ಯದಲ್ಲಿ, ಮಾರ್ಚ್ ಡೆಸರ್ಟ್ ಮಧ್ಯದಲ್ಲಿ. ಸೊ ಇದೇ ಪುಳಾರಿ ಟೆಂಟು ನಾವಿದ್ದಿದ್ದು. ಬೆಳಗ್ಗೆ ಎದ್ಬಿಟ್ಟು ವ್ಯೂ ಯಾವ್ದು ನೋಡಿದ್ವಿ ಅಂದರೆ ಹಂಗೆ ಕಿರಣ, ಫುಲ್ಲು ವ್ಯಾಲಿ, ಓಪನ್ ವ್ಯಾಲಿ. ಸೊ ಈ ವ್ಯೂಗೆ ಇದ್ದಿದ್ದು ನಾವು ಬೆಳಗ್ಗೆ. ಸೊ ಅಲ್ಲಿ ಬಾತ್ರೂಮ್ ಇತ್ತು. ಸೊ ಇಲ್ಲಿ ಕಿಚನ್ನು, ಅಡುಗೆ ಮನೆ ಎಲ್ಲ ಇಲ್ಲಿರೋದು. ಸೊ ಈ ವ್ಯೂಗೆ ಎದ್ವಿ ಗುರು ಬೆಳಗ್ಗೆ. ಸೊ 2 ದಿನದಿಂದ ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ, ಮೊಬೈಲ್ ಫೋನ್ ವರ್ಕ್ ಆಗ್ತಾ ಇಲ್ಲ. ಟೋಟಲಿ ಎಕ್ಸ್ಟರ್ನಲ್ ವರ್ಲ್ಡಿಂದ ಫುಲ್ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಬರೀ ಚಾರ್ಜರ್ಗೆ ಇಲ್ಲೆಲ್ಲ ಲೈಟ್ ಇಲ್ಲ, ನಮ್ಮ ಪವರ್ ಬ್ಯಾಂಕಲ್ಲಿ ಅಷ್ಟೇ ಚಾರ್ಜ್ ಮಾಡ್ಕೊತಾರೋದು ನಾವು. ಸೊ ಒಂದು ಸ್ವಲ್ಪ ಕ್ಯಾಮ್ರಾ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಮಾಡ್ಕೊತಾ ಇದ್ದೀವಿ ಅಷ್ಟೇ, ಕ್ಯಾಮ್ರಾ ಫೋನ್ನ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಣ. ಸೊ ಅರ್ಲಿ ಮಾರ್ನಿಂಗಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ನೋಡೋಣ. ನಾರ್ಮಲ್ಲು ರೊಟ್ಟಿ, ಹುಮ್ಮಸ್ಸು. ಸೊ ಇದ್ಯಾವುದೋ ಮೀಟ್ ಪೀಸು, ಅಂದರೆ ಇದು ಚಿಕನ್ ಅನಿಸುತ್ತೆ, ಇಲ್ಲ ವೆಜ್ ಪಲ್ಯ, ಅದ್ರ ಜೊತೆ ಬಾಯ್ಲ್ಡ್ ಎಗ್ಸು, ಸೌತೆಕಾಯಿ, ಟೊಮೊಟೊ. ಸೊ ಇದೇ ಟಿಪಿಕಲ್ ಬೆಡೋಯಿನವರು ಬೆಳಗ್ಗೆ ತಿನ್ನೋ ತಿಂಡಿ. ಸೊ ಈ ಡೆಸರ್ಟಲ್ಲಿ ಈ ಥರ ಬ್ರೇಕ್ಫಾಸ್ಟ್ ತಿಂತಾ ಇರೋದು ಕೂಡ ಲಕ್ಕಿ ಅಂತ ಹೇಳ್ಬೋದು. ಇಷ್ಟು ಸಿಗ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಸೊ ಇವ್ರ ಕಲ್ಚರ್ ಒಂಥರ ಡಿಫ್ರೆಂಟು. ಈ ಡೆಸರ್ಟ್ ಜನ ಹೇಗಿರ್ತಾರೆ, ಹೇಗೆ ಜೀವನ ಸಾಗಿಸ್ತಾರೆ, ಅವ್ರ ಊಟದ ಪದ್ಧತಿ ಏನೋ, ಅವ್ರ ಕಲ್ಚರ್ ಏನೋ, ಮತ್ತು ಯಾವಾಗಲೂ ಟೀ ಕಾಫಿ ಕುಡಿತಾನೆ ಇರ್ತಾರೆ, ಅವೆಲ್ಲ ತಿಳ್ಕೊಳ್ಳೋದು ಏನೋ ಒಂಥರ
ಕುತೂಹಲ ಇತ್ತು, ಏನೋ ಹೊಸದಂತು, ಕಂಪ್ಲೀಟ್ ಹೊಸದು ಅನಿಸ್ತು ಈ ಕಾಡಿನ ಜನದ್ದು, ಸಾರಿ ಡೆಸರ್ಟ್ ಜನದ್ದು. ಲೈಟ್ ಇಲ್ದಿರೋದ್ರಿಂದ ಸ್ಟಾರ್ಸ್ ಸೂಪರ್ ಆಗಿ ಕಾಣಿಸ್ತು ರಾತ್ರಿ ಮಲ್ಕೋಬೇಕಾದ್ರೆ. ಆಶಾ ಹಂಗೆ ಕಾಡೊಳಗೆ ನಡ್ಕೊಂಡು ಹೋಗ್ತಾಳೆ ಅನ್ಸುತ್ತೆ. ಡೆಸರ್ಟ್ ಒಳಗಡೆ ನೋಡಿ ಏನು ಪ್ರಶಾಂತವಾಗಿದೆ ಡೆಸರ್ಟ್. ಆ ಕಡೆ ಈ ಕಡೆ ಫುಲ್ ಕರ್ಕೊಂಡೋಗಿ ಬಿಡ್ಬೇಕು ಬೆಳೆದಿನ್ನೆ ಕಾಡು 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 ಅಂತ ಅದನ್ನೇ. ಮತ್ತೆ ಹೆಂಗ ಅನಿಸ್ತು ನಾವು ಈ ಬೆಡೋವಿನ್ ಜನಾಂಗನ ಜೊತೆ ಅವ್ರ ಜೊತೆ ಊಟ ಮಾಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಈ ಪ್ರಶಾಂತವಾದ ವ್ಯಾಲಿಯಲ್ಲಿ ನಾವು ಒಂದು ರಾತ್ರಿ ಕಳೆದಿದ್ದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಳು ಮಾಡ್ತಾ ಇದ್ರೆ ರಾಶಿ ಬಾರಿ ರಾತ್ರಿ ಬರ್ತಾ ಇದೆಯಾ.